ಸಮಸ್ತ ಯೂಟ್ಯೂಬ್ ಬಾಂಧವರೆಲ್ಲರಿಗೂ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ಒಂದು ವಶೀಕರಣ ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಒಣಗಿರುವ ನಿಂಬೆಯಿಂದ ₹1 ನಾಣ್ಯ ಹಾಗೂ ಕೆಂಪು ವಸ್ತ್ರ ಹಾಗೂ ಒಣಗಿರುವ ಮೆಣಸುಗಳ ಸಹಾಯದಿಂದ ಯಾವ ರೀತಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಅವರನ್ನ ವಶೀಕರಣ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಯಾವ ರೀತಿಯ ತಂತ್ರವನ್ನ ಮಾಡೋದು ಅಂತ ಹೇಳಿ ಸಮಗ್ರವಾದ ಮಾಹಿತಿಯನ್ನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಇನ್ನು ಯಾರ್ಯಾರು ನಮ್ಮ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಇರುವ ಯಾವುದೇ ಸಮಸ್ಯೆ ಇದ್ದರೂ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ಮಾಡುತ್ತಾರೆ. ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ನಂಬರ್ ಇದೆ ಗುರುಗಳದು, ಅವರಿಗೆ ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರಗಳನ್ನ ಅವರು ಮಾಡಿಕೊಡ್ತಾರೆ. ಯಾವ ರೀತಿ ತಂತ್ರ ಮಾಡೋದು ಎಲ್ಲವನ್ನ ಮಾಹಿತಿಯನ್ನು ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ವೀಕ್ಷಕರೇ, ಈ ತಂತ್ರವನ್ನ ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗ್ಬೇಡಿ. ಕೇವಲ ನೀವು ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯೋದಕ್ಕಾಗಿರ್ಬೋದು, ಅಥವಾ ನೀವು ನಿಮ್ಮ ಪ್ರೀತಿಯನ್ನ ಕಳೆದುಕೊಂಡಿದ್ರೆ ಅದನ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೇನೆ. ಮೊದಲನೇದಾಗಿ ವೀಕ್ಷಕರೇ, ಹೆಣ್ಣು ಮಕ್ಕಳು ಮನೆಯಲ್ಲಿ ಪೂಜೆಯನ್ನ ಮಾಡುವಂತಹ ಒಂದು ಬಹಳಷ್ಟು ಪದ್ಧತಿಗಳು ನಮ್ಮಲ್ಲಿ ಇದೆ. ಆ ರೀತಿಯಾಗಿ ಇರ್ತಕ್ಕಂತಹ ಒಂದು ಪದ್ಧತಿ ಏನಿರುತ್ತಲ್ಲ, ಹೆಣ್ಣು ಮಕ್ಕಳು ಮನೆಯಲ್ಲಿ ಪೂಜೆ ಮಾಡ್ತಕ್ಕಂತಹ ಪದ್ಧತಿಗಳೇನಿರುತ್ತಲ್ಲ, ಅದಕ್ಕೆ ಅನುಗುಣವಾಗಿ ಈ ತಂತ್ರವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಯಾವ ರೀತಿಯ ತಂತ್ರವನ್ನ ಮಾಡೋದಪ್ಪ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಒಣಗಿರುವಂತಹ 2 ನಿಂಬೆ ಹಣ್ಣನ್ನ ನೀವು ತಗೋಬೇಕಾಗುತ್ತೆ. ವೀಕ್ಷಕರೇ, ಒಣಗಿರುವ ನಿಂಬೆ ಹಣ್ಣನ್ನ ತಗೋಬೇಕಾಗುತ್ತೆ. ಈ ರೀತಿಯಾಗಿರ್ತಕ್ಕಂತಹ ನೋಡಿ, ನಿಂಬೆ ಹಣ್ಣು ಒಣಗಿರಬೇಕು ಕಂಪ್ಲೀಟ್ ಆಗಿ, ಆಯ್ತಾ? ಅದರ ಹೊರಭಾಗ ಏನಿರುತ್ತಲ್ಲ ಗಟ್ಟಿಯಾಗಿರುತ್ತೆ. ಅದರ ಮೇಲೆ ಒಂದು ನಿಂಬೆಯ ಮೇಲೆ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರನ್ನ ಬರೀರಿ. ಇನ್ನೊಂದು ನಿಂಬೆಯ ಮೇಲೆ ನೀವು ನಿಮ್ಮ ಹೆಸರನ್ನ ಬರ್ಕೊಳ್ಳಿ, ಆಯ್ತಾ? ಈ